ಕುರ್ಚಿ ಕದನದ ಮಧ್ಯೆ ಇಂದು ಸಿಎಂ ಸಿದ್ದರಾಮಯ್ಯ ಹುಬ್ಬಳ್ಳಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ರಾಜಕೀಯ ಪ್ರವೇಶಿಸಿ 40 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಅಭಿನಂದನಾ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಹುಬ್ಬಳ್ಳಿ ಪ್ರವಾಸದ ಬಳಿಕ ಬೆಂಗಳೂರಿಗೆ ಬರುತ್ತಿರುವಂತಹ ಸಿಎಂ ರಾತ್ರಿ ಇಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ದೆಹಲಿಗೆ ತೆರಳಲಿದ್ದಾರೆ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಭಾರಿ ಸದ್ದು ಮಾಡ್ತಾ ಇವೆ. ಈ ಮಧ್ಯೆ ಇವತ್ತು ಡಿಸಿಎಂ ಡಿಕೆಶಿ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ನಾಳೆ ಸಿಎಂ ಹೋಗ್ತಿದ್ದಾರೆ. ನಾಳೆ ರಾಮಲೀಲಾ ಮೈದಾನದಲ್ಲಿ ಮತಗಳ್ಳತನ ವಿರುದ್ಧ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳಿಂದ ಬೃಹತ್ ಪ್ರತಿಭಟನೆ ನಡೆಯುತ್ತೆ. ಈ ಹೋರಾಟದಲ್ಲಿ ಸಿಎಂ ಮತ್ತು ಡಿಸಿಎಂ ಭಾಗಿಯಾಗ್ತಾರೆ. ಕೆಲ ಸಚಿವರು ಶಾಸಕರನ್ನ ಕರ್ಕೊಂಡು ದೆಹಲಿಗೆ ಡಿಕೆ ಶಿವಕುಮಾರ್ ತೆರಳುತ್ತಾರೆ. ಸಿಎಂ ಜೊತೆಗೆ ಕೆಜೆ ಜಾರ್ಜ್, ಭೈರತಿ ಸುರೇಶ್, ಜಮೀರ್ ಅಹಮದ್, ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಹಲವರು ಸಚಿವರು ಹೋಗ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನದ ಮಧ್ಯೆ ಡಿನ್ನರ್ ಪಾಲಿಟಿಕ್ಸ್ ಕೂಡ ಜೋರಾಗಿ ನಡೀತಾ ಇದೆ. ಕೈಪಾಳಿಗದಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾನೆ ಇದ್ದಾರೆ. ಇದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಡಿನ್ನರ್ ಮೀಟಿಂಗ್ ವಿಚಾರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ನನ್ನ ಹಿಂದೆ ಯಾರು ಬರೋದು ಬೇಡ, ನನಗೆ ಯಾವ ಪ್ರದರ್ಶನವೂ ಬೇಡ, ನನ್ನ ಪರ ಯಾರು ನಿಲ್ಲೋದು ಬೇಡ ಅಂತ ಹೇಳಿದ್ರು. ಯಾರು ನನ್ನ ಹಿಂದೆ ಬರೋದು ಬೇಡ. ಟುಮಾರೋ ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಫಾರ್ ವೋಟ್ ಶೋರಿ. ನೋಡ್ರಿ, ನಾನು ಯಾವ ಬಲನೂ ಪ್ರದರ್ಶನ ಮಾಡೋದಿಲ್ಲ. ನನಗೆ ಯಾರು ನನ್ನ ಹಿಂದೆ ಬರೋದು ಬೇಡ, ಅವಶ್ಯಕತೆ ಇಲ್ಲ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. 140 ಜನನು ನಾವೆಲ್ಲ ಒಂದು, ನಾನು ಸಿಎಂ ಎಲ್ಲ ನಮ್ದು ಒಂದೇ ಗುಂಪು. ನೀವು ಯಾವ ಗುಂಪಿಗೂ ನೀವು ಯಾವುದಕ್ಕೂ ಅವಕಾಶ ಮಾಡ್ಕೊಡಕ್ ಹೋಗಬೇಡಿ, ಅವಶ್ಯಕತೆ ಇಲ್ಲ. ಐ ಡೋಂಟ್ ನೋ ಫಾರ್ ಆಲ್ ದಟ್ ಮೈ ಹಾನರಬಲ್ ಚೀಫ್. ಇನ್ನು ಇದೇ ವಿಷಯವಾಗಿ ಕೈ ನಾಯಕರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ದಿನನಿತ್ಯ ಪಾರ್ಟಿ ನಡೆಯುತ್ತೆ, ಶಾಸಕರ ಗುಂಪಾಗಿ ಸೇರ್ತಾರೆ, ಒಟ್ಟಾಗಿ ಊಟ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಅದಕ್ಕೂ ಇದಕ್ಕೆ ಸಮಯ ದಿವಸ ಪಾರ್ಟಿ ನಡೀತೇವ. ದಿವಸ ಅವ್ರವ್ರ ಗ್ರೂಪ್ನವರು ಒಂದೊಂದು ಕಡೆಯಲ್ಲಿ ಸೇರ್ತಾರೆ, ಊಟ ಮಾಡ್ತಾರೆ. ಎಲ್ಲ ಕಡೆ ದಿವಸ ನಡೀತಾರೆ. ಅದು ಒಂದು 3-4 ಕಡೆ ಯಾರು ದಿವಸ ಶಾಸಕರು ಸೇರ್ತಾರೆ. ರಾಜಕೀಯ ಚರ್ಚೆ ಪ್ರಶ್ನೆ ಇಲ್ಲ. ಅವ್ರವ್ರ ಗ್ರೂಪ್ನವರು ಊಟ ಮಾಡ್ತಾರೆ. ಇಲ್ಲ, ನಮ್ಗೇನಾದ್ರು ಅದ್ರ ಬಗ್ಗೆ ಐಡಿಯಾ ಇಲ್ಲ. ದೊಡ್ಡನವ್ರೇನೋ ಕರೆದಂತ ಕೇಳಿದ್ವಿ. ಅದಕ್ಕೂ ಇದಾಗ ಡಿನ್ನರ್ ನಾನು ಹೋಗ್ತಾ ಇದ್ದೆ ಡಿನ್ನರ್ಗೆ. ಎಲ್ರಿಗೂ ಕರೆದಿದ್ದಾರೆ. ನನಗೆ ಅದೆಲ್ಲ ಗೊತ್ತಿಲ್ಲ. ನಾನು ಡಿನ್ನರ್ಗೆ ಹೋಗಿಲ್ಲ. ನಾನು ಕ್ಯಾಬಿನೆಟ್ ಸ್ವಲ್ಪ ಲೇಟ್ ಆಯಿತು. ಇಲ್ಲ, ಎಲ್ರಿಗೂ ಕರೆದಿದ್ರು. ಎಲ್ಲರಿಗೂ ಮೆಸೇಜ್ ಕೊಟ್ಟಿದ್ರು. ಅದೇ ಕೆಲವ್ರಿಗೆ ಹೋಗಾಯ್ತು, ಕೆಲವ್ರಿಗೆ ಹೋಗಾಗ ಜಾಸ್ತಿ ಚಳಿ ಇರ್ತದೆ, ಕೆಲವ್ರಿಗೆ ಚಳಿ ಆಗೋದಿಲ್ಲ. ಡಿನ್ನರ್ ಸಂಕ್ರಾಂತಿ ಅಲ್ಲ, ಅಧಿವೇಶನ ಮುಗಿದ ಕೂಡಲೇ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಬೆಳಗಾವಿಯಲ್ಲಿ ಡಿಕೆಶಿ ಆಪ್ತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಡಿಕೆಶಿ ಹಣೆಯಲ್ಲಿ ಬರ್ದಿದೆ, ಶಿವಕುಮಾರ್ ಸಿಎಂ ಆಗಬೇಕು, ಆಗ್ತಾರೆ, ಫಲಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ರು. ಅವ್ರ ಹೇಳಿಕೆ ಅವ್ರ ಸ್ವಾಭಾವಿಕವಾಗಿ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಇದೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈ ಎಲ್ಲದಕ್ಕೂ ಹಣೆ ಬರಾನೇ. ಈಗ ನಾನು ಶಾಸಕನಾಗಬೇಕಾದ್ರೂ ಹಣೆ ಬರಾನೇ ಅಲ್ವಾ? ಏನು ಆಗದವ್ರೆ ಹಣೆ ಬರಕ್ಕೆ ಹೊಣೆ ಯಾರು? ಸೊ ಎಲ್ಲನೂ ಭಗವಂತ ಹಣೆ ಬರದಲ್ಲಿ ಬರ್ದಿದ್ರೆ ಆಗೋದು. ಸೊ ಶಿವಕುಮಾರ್ ಒಂದು ಅವಕಾಶ ಇದೆ. ಶಿವಕುಮಾರ್ ಶ್ರಮಕ್ಕೆ, ಹೋರಾಟಕ್ಕೆ, ಪಕ್ಷ ಸಂಘಟನೆಗೆ ಒಂದು ಫಲ ಸಿಗುತ್ತೆ ಅಂತ ನಾವೆಲ್ಲರೂ ಕೂಡ ಒಂದು ವಿಶ್ವಾಸವನ್ನು ನಾವೆಲ್ಲರೂ ಕೂಡ ಹೈಕಮಾಂಡಲ್ಲಿ ನಾವು ಹೇಳಿದ್ದೀವಿ. ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ. ಏನೋ ಡಿಕೆ ಶಿವಕುಮಾರ್ ಯಾಕ್ರಿ ಸಿಎಂ ಆಗಬಾರ್ದು, ಪಕ್ಷ ಕಟ್ಟಿಲ್ವಾ, ಶ್ರಮ ಪಟ್ಟಿಲ್ವಾ, ಅದಕ್ಕಾಗಿ ಕೂಲಿ ಕೇಳ್ತಿದ್ದಾರೆ ಅಷ್ಟೇ ಅಂತ ಶಾಸಕ ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ನನ್ನ ಹಣೆಯಲ್ಲಿ ಬಿಜೆಪಿಗೆ ಹೋಗಿ ಮಂತ್ರಿ ಆಗಬೇಕು ಅಂತ ಬರ್ದಿತ್ತು, ಅದೇ ರೀತಿ ಡಿಕೆಶಿ ಹಣೆಯಲ್ಲಿ ಬರ್ದಿದ್ರೆ ಸಿಎಂ ಆಗ್ತಾರೆ ಅಂತ ಹೇಳಿದ್ರು. ಕಾಂಗ್ರೆಸ್ ಅಲ್ಲೇ ದುಡಿದಿದ್ದಾರೆ, ಶ್ರಮ ಹಾಕಿದ್ದಾರೆ, ಹೋರಾಟ ಮಾಡಿದ್ದಾರೆ, ಪಕ್ಷ ಕಟ್ಟಿದ್ದಾರೆ. ಯಾಕೆ ಬಿಜೆಪಿಗೆ ಯಾಕೆ ಹೋಗಿ ಮಂತ್ರಿ ಆಗ್ತಾರೆ ಅವರು? ಯಾವುದು ಕೂಲಿ ಯಾಕೆ ಸಿಕ್ಕೋದಿಲ್ಲ? ಕೂಲಿ ಯಾರು ಕೊಡೋದಿಲ್ಲ ಅಂತ ಹೇಳ್ತಕ್ಕಂಥವ್ರು ಯಾರಿದ್ದಾರೆ? ಕಷ್ಟಪಟ್ಟಿಲ್ವಾ? ಇಡೀ ರಾಜ್ಯ ಸುತ್ತಾಡಿಲ್ವಾ? ಇನ್ನು ಸಚಿವ ಜಮೀರ್ ಕೂಡ ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಾತನಾಡಿದ್ದು, ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಪಕ್ಷ ಹಾಕಿದ ಗೆರೆ ನಾನು ದಾಟೋದಿಲ್ಲ. ಶಿವಕುಮಾರ್ ಈಗಲೇ ಆಗ್ತಾರಾ, 2028ಕ್ಕೆ ಸಿಎಂ ಆಗ್ತಾರಾ, ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ಇಲ್ಲ, ಈಗ ಕಾಂಗ್ರೆಸ್ ಅಲ್ಲಿ ಯಾವ ಬಣನೂ ಇಲ್ಲ, ಏನ್ ಮಾಡಲ್ಲ.
ಕಾಂಗ್ರೆಸ್ ಅಲ್ಲಿ ಇದ್ದವರು 140 ಜನನು ಹೈಕಮಾಂಡ್ ಕಾಂಗ್ರೆಸ್ ಬಣ. DCM ಅವರು ನಿನ್ನೆ ನನ್ನ ಕರೆದಿದ್ರು. ನಾನು, ಕಂಬಳಿ ಗಣೇಶು, ನಾಗೇಂದ್ರ, ವೈದ್ಯ, ಶಿವಗಂಗಾ ಅವರು, ಆಸಿಫ್ ಸೇಠ್ ಅವರು ನಿನ್ನೆ ಎಲ್ಲೋ ನಮ್ಮ ಸ್ನೇಹಿತರ ಮನೆಗೆ ಊಟಕ್ಕೆ ಹೋಗ್ಬಿಟ್ಟಿದ್ರು. ಆ ಕಾರಣಕ್ಕೆ ಹೋಗೋಕ್ಕಾಗಲ್ಲ. DCM ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ದಾರೆ. DK ಶಿವಕುಮಾರ್. ಕಾಂಗ್ರೆಸ್ನಲ್ಲಿ ಯತೀಂದ್ರ ಹೇಳಿಕೆಗೆ ಸಿಎಂ ಆಪ್ತರೇ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಯತೀಂದ್ರ ಜೊತೆ ಚರ್ಚೆ ನಡೆಸಿದ್ರು. ನಿನ್ನೆ ಎಂಎಲ್ಸಿ ಯತೀಂದ್ರ ಫುಲ್ ಸೈಲೆಂಟ್ ಆಗಿದ್ರು. ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಯತೀಂದ್ರ ಮಾತನಾಡಕ್ಕೆ ಏನೂ ಇಲ್ಲ ಅಂತ ಹೇಳಿ ಹೋದ್ರು. ಇನ್ನು ಸಿಎಂ ಡಿಸೆಂಬರ್ 19ಕ್ಕೆ ದೆಹಲಿಗೆ ಹೋಗೋಕೆ ಆಹ್ವಾನ ಬಂದಿದ್ಯಾ ಎಂಬ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಸಿಟ್ಟಾಗಿದ್ರು. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಯಾರು ಕರೆದಿಲ್ಲ, ಮಾಡಿಲ್ಲ, ಸುಮ್ಮನೆ ಯಾಕೆ ಕೇಳ್ತೀರಾ ಅಂತ ಫುಲ್ ಗರಂ ಆದ್ರು. ಯಾರು ಕರೆದಿಲ್ಲ, ಮಾಡಿಲ್ಲ, ಹೇಳಿದಾರ ಹೇಳಿದಾರೇನ್ರಿ? ಸುಮ್ಮನೆ ಕೇಳ 19 ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ. ಡಿಕೆಶಿ ಡಿನ್ನರ್ ಮೀಟಿಂಗ್ ವಿಚಾರದ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ಕುರ್ಚಿ ಕಿತ್ತಾಟ ಸರಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೆ. ಆದ್ರೆ ಕುರ್ಚಿ ಆಂತರಿಕ ವಿಚಾರ ಆಗಿಲ್ಲ, ಇದು ರಾಜ್ಯದ ವಿಚಾರ ಆಗೋಗಿದೆ. ಸರ್ಕಾರ ಕುರ್ಚಿ ಕಿತ್ತಾಟದಿಂದ ರೈತರು ಬೀದಿಗೆ ಬರುವಂತಾಗಿದೆ. ಈ ಸರ್ಕಾರದಿಂದ ಭರವಸೆ ಈಡೇರ್ತಾ ಇಲ್ಲ, ನಾಡಿನ ಜನ ಬೇಸತ್ ಹೋಗಿದ್ದಾರೆ ಅಂತ ಕಿಡಿಕಾರಿದ್ರು. ಇನ್ನು ಇದೇ ವಿಚಾರವಾಗಿ ಛಲವಾದಿ ನಾರಾಯಣ ಸ್ವಾಮಿ, ಸಿಟಿ ರವಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿಯನ್ನ ಯಾರೇ ಬಿಡ್ಕೊಡ್ಬೇಕು, ನೀವೇ ಹಿಡ್ಕೋಬೇಕು, ಇದೆಲ್ಲವೂ ಕೂಡ ಇತ್ಯರ್ಥ ಮಾಡ್ಕೊಂಡು ಬನ್ನಿ ಅನ್ನೋ ಮಾತನ್ನ ನಾವು ಹೇಳಿದ್ವಿ. ಕಾಂಗ್ರೆಸ್ ಪಕ್ಷದವ್ರು ಹೇಳಿದ್ರು ಇದು ನಮ್ಮ ಆಂತರಿಕ ವಿಚಾರ ಅಂತೇಳಿ. ಮುಖ್ಯಮಂತ್ರಿಯ ವಿಚಾರ ಇದು ಆಂತರಿಕ, ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ, ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯದ ಜನ ಬೇಸತ್ತಿದ್ದಾರೆ. ಕಳೆದ 5-6 ತಿಂಗಳುಗಳಿಂದ ಮುಖ್ಯಮಂತ್ರಿ ಇವತ್ತು ಹೇಳಿದ್ದಾರೆ, ನಾಳೆ ಹೇಳಿದ್ದಾರೆ, ಇವರಾಗ್ತಾರೆ, ಅವರಾಗ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗು, ಲಂಚ್ ಮೀಟಿಂಗು, ಡಿನ್ನರ್ ಮೀಟಿಂಗು, ರಾಜ್ಯದ ಜನ ಬೇಸತ್ತೋಗಿದ್ದಾರೆ. ಇಂಥ ಲಜ್ಜೆಗೆಟ್ಟ ವರ್ತನೆಯಿಂದನೇ ಇವತ್ತು ರೈತರು ಬೀದಿಗೆ ಬಂದಿರುವಂತದ್ದು. ಕಬ್ಬು ಬೆಳೆಗಾರರ ಡಿನ್ನರು, ಬ್ರೇಕ್ಫಾಸ್ಟು ಮಾಡಿದ್ದೆ, ಹಿಂದಲಿಂದ ಮಾಡೋದೇ, ಯಾವುದೇ ತೊಂದರೆ ಇಲ್ಲ, ನನ್ನ ಚೇರ್ ಭದ್ರವಾಗಿದ್ದಾರೆ ಅಂತ ಹೇಳ್ತಾರೆ. ಆ ಕಡೆಯಿಂದ 2 ಗುಂಪುಗಳ ಹೋರಾಟ ಮಾತ್ರ ನಿಂತೇ ಇಲ್ಲ. ಇವರ ಈ ಕಾದಾಟ ಹೋರಾಟದಲ್ಲಿ ಜನರ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ, ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ. ಇದನ್ನು ನಾವು ರಾಜಕಾರಣಿಗಳು ಸುಮ್ಮನೆ ಊಟ ಹಾಕ್ತಾರೆ ಅಂತ ಅನ್ಕೊಂಬೇಡ್ರಿ. ಊಟ ಹಾಕೋದಕ್ಕೆ ಏನಾದ್ರು ಮಹತ್ವದ ಕಾರಣ ಇದೆ. ನಿನ್ನೆ ಸುನೀಲ್ ಕುಮಾರ್ ಹೇಳಿದ್ರಲ್ಲ, ಕಾಣುವ ಕುರ್ಚಿಗೆ ಹಂಬಲಿಸಿದೆ ಮನ, ಕೂರಬಲ್ಲೇನೆ ಒಂದು ದಿನ ಅಂತ ಹೇಳಿದ್ರಲ್ವಾ. ಹಾಗೆ ಅವರು ಕುರ್ಚಿ ಉಳಿಸ್ಕೊಳ್ಳೋಕ್ಕೆ ಊಟ ಹಾಕ್ತಾರೆ, ಇವರು ಕುರ್ಚಿ ಗಳಿಸ್ಕೊಳ್ಳೋಕ್ಕೆ ಊಟ ಹಾಕ್ತಾರೆ. ಊಟ ಅಂತೂ MLAಗಳಿಗೆ ಸಿಗ್ತಾ ಇದೆಯಲ್ವಾ, ಎಲ್ಲ MLAಗಳಿಗೆ ಊಟ ಹಾಕ್ಸಿಲ್ಲ. ಕಾಂಗ್ರೆಸ್ನವರಿಗೆ ಒಂಥರ ಮಜಾ, ಆ ಕಡೆಗೆ ಹೋದ್ರೂ ಉಂಟು, ಈ ಕಡೆಗೆ ಹೋದ್ರೂ ಉಂಟು. ನನ್ನನ್ನು ಉಚ್ಚಾಟನೆ ಮಾಡಿದ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿಗೆ ಸೆಳೆಯುವ ಪ್ರಯತ್ನ ನಡೆದಿತ್ತು ಅಂತ ಶಾಸಕ ಯತ್ನಾಳ್ ಹೊಸ ಬಾಂಬ್ ಅನ್ನು ಹಾಕಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಯತ್ನಾಳ್, ದೆಹಲಿಯಲ್ಲಿ ಡಿಕೆಶಿ ಅವರನ್ನ ಆಪರೇಟ್ ಮಾಡುವ ಯತ್ನ ನಡೆದಿತ್ತು, ನಾನು ಪಕ್ಷದಲ್ಲಿದ್ರೆ ಅದು ಆಗಲ್ಲ ಅಂತ ನನ್ನನ್ನು ಉಚ್ಚಾಟನೆ ಮಾಡಿದ್ರು. ವಿಜೇಂದ್ರ ಡಿಸಿಎಂ ಆಗೋಕೆ ದೆಹಲಿಯಲ್ಲಿ ಡಿಕೆಶಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಈ ಬಗ್ಗೆ ಬಿಜೆಪಿಯವರೇ ನನಗೆ ಹೇಳಿದ್ರು, ಆದ್ರೆ ಜೋಶಿ ಅವರು ಅಮಿತ್ ಶಾ ಸೂಚನೆ ಮೇರೆಗೆ ಯಾರನ್ನೂ ಸೇರಿಸಿಕೊಳ್ತಿಲ್ಲ ಅಂತ ಹೇಳಿದ್ರು ಅಂತ ಯತ್ನಾಳ್ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಈಗ ಇದು ನಡೆದಿದ್ದು, ಇದು ಘಟನೆ ನಡೆದಿದ್ದು ಸತ್ಯ. ಅದು ಅವಾಗ ನಾನು ಉಚ್ಚಾಟನೆ ಮಾಡಿದ ದಿವಸಗಳಲ್ಲಿ ಅವಾಗ ಒಬ್ಬರು ರಾಷ್ಟ್ರೀಯ ನಾಯಕರು ನನಗೆ ಹೇಳಿದ, ನಾನು ಉಚ್ಚಾಟನೆ ಮಾಡಿತ್ತು, ಅನಿವಾರ್ಯತೆಯಿಂದ ಪಕ್ಷ ಮಾಡಬೇಕಾಯ್ತು, ಯಾಕಂದ್ರೆ ಪ್ರೆಷರ್ ಇತ್ತು ನಮ್ಮ ಮೇಲೆ. ಯತ್ನಾಳ್ BJPಗಿದ್ರೆ ಈ ಒಂದು ಜಂಟಿ ಪಕ್ಷದ ಏನು ಆಪರೇಷನ್ಗೆ ತೊಂದರೆ ಆಗ್ತದೆ, ಅದಕ್ಕೆ ಆ ಮನುಷ್ಯನ ಹೊರಗಿಟ್ಟರೆ ನಾವು ಒಳ್ಳೇದಾಗ್ತದೆ ಅಂದ್ರೆ ಮ್ಯಾಗಿನವ್ರ ಪಾಪ ಏನೋ ಒಂದು ಆ್ಯಕ್ಷನ್ ಮಾಡಬೇಕಂತ ನಾನು ಉಚ್ಚಾಟನೆ ಮಾಡಿದೆ. ದಿಲ್ಲಿಯಲ್ಲಿ ಈಗ ಇದು ನಡೆದಿದ್ದು, ಇದು ಘಟನೆ. ಪರಿಶಿಷ್ಟರ ಕಲ್ಯಾಣಕ್ಕೆ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿಗೆ ಬಳಕೆ ಮಾಡಲಾಗ್ತಾ ಇದೆ ಅನ್ನುವ ಆರೋಪ ಕೇಳಿ ಬರ್ತಾ ಇತ್ತು. ಆದ್ರೀಗ ಪರಿಷತ್ ಕಲಾಪದಲ್ಲೇ ಸಚಿವ ಎಚ್ ಸಿ ಮಹದೇವಪ್ಪ ಇದರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ SC, SP ಹಾಗೂ TSP ಹಣ ಬಳಸಲಾಗ್ತಾ ಇದೆ. ಪರಿಶಿಷ್ಟರ ಹಣ ಸುಮಾರು 37,000 ಕೋಟಿ ಬಳಕೆ ಮಾಡಲಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ. 3 ವರ್ಷಗಳಲ್ಲಿ
ಹೇಗೆ ನಾವು ಮಂಜೂರು ಮಾಡಿದ್ದೀವಿ, ಹಂಚಿಕೆ ಮಾಡಿದ್ದೀವಿ, ಬಿಡುಗಡೆ ಮಾಡಿರೋದೇನು, ವೆಚ್ಚ ಮಾಡಿರೋದೇನು ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದೀವಿ ಎಲ್ಲ ವಿವಿಧ ಯೋಜನೆಗಳ ಕೆಳಗಡೆ. ಹೀಗಾಗಿ ಇದು ನಾನ್ ಲ್ಯಾಪ್ಸಬಲ್ ಗ್ರ್ಯಾಂಟ್, ಇದು ಖರ್ಚಾಗಿಲ್ಲ, ಉಳಿದೋಯ್ತು ಆ ಪ್ರಶ್ನೆ ಬರೋದಿಲ್ಲ. ಆ್ಯಕ್ಟು ವೆರಿ ಸ್ಪೆಸಿಫಿಕ್. ಈ ಹಣನ ಏನು SCPTS ಬಿಟ್ಟಿದ್ದೀವಿ ಅದು ನಾನ್ ಲ್ಯಾಪ್ಸಬಲ್, ಕಡ್ಡಾಯವಾಗಿ ಖರ್ಚು ಮಾಡಲೇಬೇಕು. ಖರ್ಚಾಗಲಿಲ್ಲ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಮಾಡ್ತಾರೆ. ಬಟ್ ಈ ಔಷಧಿಯಲ್ಲಿ ನಿಗದಿಯಾಗಿದ್ದ ಹಣನ ಈ ವರ್ಷದ ಅವಧಿಯಲ್ಲಿ ಕಡ್ಡಾಯವಾಗಿ ಖರ್ಚು ಮಾಡೇ ಮಾಡ್ತೀವಿ. ಹಿಂದಿನ ವರ್ಷಗಳಲ್ಲಿ ನೋಡಿದಾಗ ನಾವು ಅಚೀವ್ಮೆಂಟನ್ನು ರೀಚ್ ಆಗಿದ್ದೀವಿ. ಹೀಗಾಗಿ ಇದು ಖರ್ಚಾಗೋದೇ ಇಲ್ಲ, ಉಳಿದೇ ಹೋಯ್ತು ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ನಾವು ಎಲ್ಲ ಅವ್ರು ಕೇಳಿದಂಥ ಎಲ್ಲ ಬಗ್ಗೆ ಅನುದಾನ ಬಿಡುಗಡೆ ಕುರಿತು ಶಾಸಕರ ಆಕ್ರೋಶ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ಸಭೆ ನಡೆಸಿದರು. ಕಾಂಗ್ರೆಸ್ನ ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿಗೆ ತಲಾ 50 ಕೋಟಿ, ಬಿಜೆಪಿ ಜೆಡಿಎಸ್ ಶಾಸಕರ ಕ್ಷೇತ್ರಗಳಿಗೆ ತಲಾ 25 ಕೋಟಿ ಅನುದಾನ ಬಿಡುಗಡೆ ಮಾಡಿದರು. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಹಾಗೂ ಆರ್ಥಿಕ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಸಿಎಂ ಅನುದಾನ ಬಿಡುಗಡೆಗೆ ಸೂಚನೆ ಕೊಟ್ಟರು. ಶಾಸಕರಿಗೆ ಯಾಕೆ ಹಣ ರಿಲೀಸ್ ಮಾಡಿಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಅಲ್ಲದೆ ತಕ್ಷಣವೇ ಕಾಮಗಾರಿಗಳ ಪ್ರಗತಿ ಪರಿಶೀಲಿಸಿ ಹಣ ರಿಲೀಸ್ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಸಭೆಯ ನಂತರ ಮಾತನಾಡಿದ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ, ಸಿಎಂ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಗಿದೆ. ಮೊನ್ನೆ ನಡೆದ ಸಿಎಲ್ಪಿ ಸಭೆಯಲ್ಲಿ ಹಣ ಬಿಡುಗಡೆ ಆಗದ ಬಗ್ಗೆ ಚರ್ಚೆಯಾಗಿತ್ತು. ಹೀಗಾಗಿ ಸಿಎಂ ಅವರು ವಿಶೇಷ ಸಭೆ ಕರೆದು ತ್ವರಿತವಾಗಿ ಹಣ ಬಿಡುಗಡೆಗೆ ಸೂಚನೆ ಕೊಟ್ಟಿದ್ದಾರೆ ಅಂತಂದ್ರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೆಲವು ಜನ ನಮಗಿನ್ನೂ ಹಣ ರಿಲೀಸ್ ಆಗಿಲ್ಲ, ಸ್ವಲ್ಪ ಹಣ ಬಿಡುಗಡೆ ಮಾಡಿಸಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಒಂದು ವಿಶೇಷ ಸಭೆಯನ್ನು ಕರೆದು ಯಾವ್ಯಾವ ಇಲಾಖೆಯಲ್ಲಿ ಅನುದಾನ ಬಿಡುಗಡೆ ಆಗಿಲ್ಲ ಅದನ್ನೆಲ್ಲ ಪಟ್ಟಿಯನ್ನು ತೆಗೆದುಕೊಂಡು ಪ್ರಧಾನ ಕಾರ್ಯದರ್ಶಿ ಆರ್ಥಿಕ ಇಲಾಖೆಗೆ ಹೇಳಿದರು ತ್ವರಿತವಾಗಿ ಹಣ ಬಿಡುಗಡೆ ಆಗಬೇಕು. ಅದಕ್ಕೆ ಹಣಕಾಸಿನ ಸ್ವಲ್ಪ ವಿಳಂಬ ತಾಂತ್ರಿಕ ಕಾರಣದಿಂದ ನಿಂತಿತ್ತು. ಅದನ್ನೀಗ ಸರಿ ಮಾಡಲಿಕ್ಕೆ ಇವತ್ತು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ.